ಕನ್ನಡದ ನಟಿ ಲಾಸ್ಯ ನಾಗರಾಜ್ ತಾಯಿ ಮೇಲೆ ಹಲ್ಲೆಯಾಗಿದೆ. ಸ್ವಂತ ತಂಗಿಯಿಂದಲೇ ತಾಯಿ ಮೇಲೆ ದೈಹಿಕ ಹಲ್ಲೆಯಾಗಿರುವಂಥದ್ದು ಬಸವೇಶ್ವರ ನಗರದಲ್ಲಿರೋ ನಿವಾಸದಲ್ಲಿ ನಡೆದ ಘಟನೆ. ಕನ್ನಡದ ನಟಿ ಲಾಸ್ಯ ನಾಗರಾಜ್ ತಾಯಿ ಮೇಲೆ ಹಲ್ಲೆಯಾಗಿದೆ. ಸ್ವಂತ ತಂಗಿಯಿಂದಲೇ ತಾಯಿ ಮೇಲೆ ದೈಹಿಕ ಹಲ್ಲೆಯಾಗಿರುವಂಥದ್ದು ಬಸವೇಶ್ವರ ನಗರದಲ್ಲಿರೋ ನಿವಾಸದಲ್ಲಿ ಘಟನೆ ನಡೆದಿದ್ದು, ಅಕ್ಕನ ಮೇಲೂ ಹಲ್ಲೆ ಮಾಡಿದ ಮಂಗಳ ಪತಿ ಶಶಿಧರ್. ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಸುಧಾ ಜೊತೆ ಮಂಗಳ ಕಿರಿಕ್ ಮಾಡಿಕೊಂಡಿದ್ರು. ಒಂದೇ ಕಟ್ಟಡದಲ್ಲಿ ಒಂದೊಂದು ಮಹಡಿಯಲ್ಲಿ ಅಕ್ಕ ತಂಗಿ ವಾಸವಾಗಿದ್ರು. ಪಾರ್ಕಿಂಗ್ ವಿಚಾರಕ್ಕೆ ಜಗಳ ಮಾಡಿದ ಮಂಗಳ ಶಶಿಧರ್. ಗ್ರೌಂಡ್ ಫ್ಲೋರ್ನಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಸುತ್ತಿದ್ದ ತಾಯಿ ಸುಧಾ ನಾಗರಾಜ್. ಇದೇ ವಿಚಾರಕ್ಕೆ ಪದೇ ಪದೇ ಕಿರಿಕಾಗ್ತಾ ಇತ್ತು ಇಬ್ಬರ ಮಧ್ಯೆ. ತಂಗಿ ಮಂಗಳ ಸದ್ಯಕ್ಕೆ ಕೆನಡಾದಲ್ಲಿರುವ ನಟಿ ಲಾಸ್ಯ ನಾಗರಾಜ್. ಅಲ್ಲಿಂದಲೇ ಘಟನೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಲಾಸ್ಯ ನಾಗರಾಜ್ ಅವರು. ತಂಗಿಯಿಂದಲೇ ತಾಯಿ ಮೇಲೆ ದೈಹಿಕ ಹಲ್ಲೆಯಾಗಿರುವಂಥದ್ದು. ಬಸವೇಶ್ವರ ನಗರದಲ್ಲಿರುವ ನಿವಾಸ ಇದು. ಇಬ್ಬರು ಒಂದೇ ಬಿಲ್ಡಿಂಗ್ ಅಲ್ಲಿದ್ರು, 2 ಮಹಡಿಯಲ್ಲಿ. ಬಸವೇಶ್ವರ ನಗರದಲ್ಲಿರೋ ನಿವಾಸದಲ್ಲಿ ಒಂದು ಘಟನೆ ಸಂಭವಿಸಿರುವಂಥದ್ದು. ಅಕ್ಕನ ಮೇಲೂ ಕೂಡ ಹಲ್ಲೆ ಮಾಡಿದ ಮಂಗಳ ಪತಿ ಶಶಿಧರ್. ಸ್ವಂತ ತಂಗಿಯಿಂದಲೇ ಆಗಿರುವಂಥದ್ದಿದು. ಕನ್ನಡದ ನಟಿ ಲಾಸ್ಯ ನಾಗರಾಜ್ ತಾಯಿ ಮೇಲೆ ಹಲ್ಲೆಯಾಗಿರುವುದು ಸ್ವಂತ ತಂಗಿಯಿಂದಲೇ. ಸದ್ಯಕ್ಕೆ ಕೆನಡಾದಲ್ಲಿರುವಂಥ ನಟಿ ಲಾಸ್ಯ ನಾಗರಾಜ್ ನಾಗರಾಜ್ ಅವರಲ್ಲಿಲ್ಲ, ಆದರೆ ಅವ್ರ ತಾಯಿ ಮೇಲೆ ಹಲ್ಲೆಯಾಗಿರುವಂಥದ್ದು. ಅಲ್ಲಿಂದಲೇ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಾಸ್ಯ ನಾಗರಾಜ್ ಅವರು. ದೃಶ್ಯದಲ್ಲಿ ನೀವು ಕಾಣಬಹುದು ಯಾವ ರೀತಿ ಹಲ್ಲೆಯನ್ನ ಮಾಡಿರುವಂಥದ್ದು. ತಂಗಿ ಮಗಳು ಸದ್ಯಕ್ಕೆ ಕೆನಡಾದಲ್ಲಿಲ್ಲ, ಬಟ್ ಅವಳ ತಾಯಿ ಮೇಲೆ ಈ ರೀತಿಯಾದಂಥ ಹಲ್ಲೆ ನಡೆದಿರುವಂಥದ್ದು. ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಈ ಒಂದು ಕಿರಿಕ್ ನಡೆದಿರುವುದು. ಪದೇ ಪದೇ ಆಗ್ತಾ ಇತ್ತು ಈ ಒಂದು ಕಿರಿಕ್. ತಂಗಿ ಮಗಳ ಸದ್ಯಕ್ಕೆ ಕೆನಡಾದಲ್ಲಿದ್ದಾರೆ. ಅಲ್ಲಿಂದಲೇ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಸುತ್ತಿದ್ದ ತಾಯಿ ಸುಧಾ ನಾಗರಾಜ್. ಪಾರ್ಕಿಂಗ್ ವಿಚಾರಕ್ಕೆ ಜಗಳ ಆಗಿರುವಂಥದ್ದು. ಮಂಗಳ ಶಶಿಧರ್ ಗ್ರೌಂಡ್ ಫ್ಲೋರ್ನಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಸುತ್ತಿದ್ಲು. ತಾಯಿ ಸುಧಾ ನಾಗರಾಜ್ ಇದೇ ವಿಚಾರಕ್ಕೆ ಪದೇ ಪದೇ ಕಿರಿಕ್ ಮಾಡ್ಕೊಳ್ತಾ ಇದ್ರು. ಜಗಳ ಈಗ ತಾರಕಕ್ಕೇರಿ ಹೊಡೆದಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಈಗ ಅಲ್ಲಿ ಹೆಣ್ಣು ಮಗಳಂತೂ ನೋಡದೆ ಆ ಒಬ್ಬ ಗಂಡು ಮಗ ಅವಳ ಮೇಲೆ ಕೈ ಎತ್ತಿರುವಂಥದ್ದು.